ಯಾದಗಿರಿ ತಾಲೂಕಿನ ಬಾಚವಾರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಸಾಗಾಣಿಕೆಯ ಆರೋಪ ಕೇಳಿಬಂದಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸ್ಥಳೀಯ ನಿವಾಸಿ ಭೀಮರಾಯ ತಂದೆ ಹಣಮಂತ ಬಡಿಗೇರ, ಬಾಚವಾರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ, ಗಿಡಮರಗಳ ಕಡಿತ ಹಾಗೂ ಅರಣ್ಯ ಸಂಪತ್ತಿನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿದರು. ಈ ಕುರಿತು ಅರಣ್ಯ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಲಿಖಿತ ದೂರನ್ನ ಸಲ್ಲಿಸಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ತಕ್ಷಣ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ಕುರಿತು ದೂರು ನೀಡಿದ ಭೀಮರಾಯನಿಗೆ ಜೀವ ಬೆದರಿಕೆಗಳು ಬಂದಿದ್ದು, ಸೂಕ್ತ ಪೊಲೀಸ್ ರಕ್ಷಣೆಯನ್ನ ಒದಗಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಫಾರೆಸ್ಟ್ದವರು ಪವನ, ಮಲ್ಲಿಕಾರ್ಜುನ, ಮೂವರು ಚೆಲೆದಾರ, ಚೆಗೆದಾರ, ಮೂವರ ಕಲ್ತು ನಮ್ಮ ಗುಡ್ಡ ಲೂಟಿ ಮಾಡಕತ್ತಾರ. ಇವರು ಕಟ್ಟಿಗೆ ಕಡಿದು ಮಾರಾಟ ಮಾಡ್ತಾರ, ಕಲ್ಲು ಮಾರಾಟ ಮಾಡ್ತಾರ, ಉಸುಗು ಮಾರಾಟ ಮಾಡ್ತಾರ. ಬಾಚ್ವಾರ ಗುಡ್ಡ ನಮ್ಮ ಗುಡ್ಡ ನಮಗೂ ಬೇಕು. ನಾವು ಯಾರು ಒಂದು ಕಲ್ಲು ತರಲ್ಲ, ಒಂದು ಮಣ್ಣು ತರಲ್ಲ. ಇದ್ರ ಒಳಗೆ ಅವು ವ್ಯವಹಾರ ಆಗ್ಯದ. ಮಿನಿಮಮ್ ನನ್ನ ಕಂಡು ಸಿಕ್ಕಿರೋದು 2.5 ಲಕ್ಷ. ನಾನು ಸ್ಟೇಟ್ಮೆಂಟ್ ಕೊಟ್ಟಿರೋದು 1 ಲಕ್ಷ. ಯಾಕಂದ್ರೆ ಅದು ಪ್ರೋ ಕೇಳಿದ್ರು, ನನಗೆ ಪ್ರೋ ಸಿಕ್ಕೊಟ್ಟು ನಾ ಹಾಕೊಂಡೀನಿ. ಆ ಪ್ರೋ ಕೇಳಿದ್ರೆ ನೀ ಯಾರಂತ, ನೀನು ತಲೆ ಮೆಂಟಲ್ ಆಗ್ಯದೇನಂತ ಫಾರೆಸ್ಟ್ ರೇಂಜರ್ ಸಾಬ್ ಹೇಳ್ತಾನೆ. ಇದಕ್ಕೂ ನಾನು ಕೊಟ್ಟು ಅವ್ರ ಹೆಸರು ಏನಾದ್ರು ಮುಸಲ್ಮಾನ್ರ ತಾನೆ, ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಯಾರಂತ ಬೆದರಿಕೆ ತೋರಿಸ್ತಾನ. ಆತನ ಕೈಲಿಂತ ಕಾಂಪ್ರಮೈಸ್ ಕಾಲ್ ಹಾಕಿನಿ ನಾನು. ಬೆದರಿಕೆ ತೋರಿಸ್ತಾರೆ, ನಮ್ಮೂರ ಮೇಲೆ ಬರ್ತೇನು, ನಿಮ್ಮೂರ ಮೇಲೆ ಬರ್ತೇನು ಅಂತ ಕೇಳಿದ್ರೆ, ಇದು ನಮ್ಮೂರು ಗುಡ್ಡ ನಮಗೆ ಬೇಕಾಗಿರೋದು ನಾವು ಕೊಡಕತ್ತೀವಿ. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ನಮ್ಮ ಗುಡ್ಡ ನಮ್ಗೆ ಉಳಿಸಿ ಕೊಡ್ರಿ ಅಂತ ಕೇಳೀನಿ ನಾನು. ನಮ್ಮ ಗುಡ್ಡದಲ್ಲಿ ಉಸುಗಿರಬೇಕು, ನಮ್ಮ ಗುಡ್ಡದಲ್ಲಿ ಕಲ್ಲಿರಬೇಕು, ನಮ್ಮ ಗುಡ್ಡದಲ್ಲಿ ಕಟ್ಟಿಗಿರಬೇಕು. ನಾನು 9ನೇ ತಾರೀಕು 1ನೇ ತಿಂಗಳ 2001 ಕೊಟ್ಟೀನಿ. ಈ ಸದ್ದ ಪ್ರೆಸೆಂಟ್ ಮತ್ತು 26ನೇ ತಾರೀಕು ಮತ್ತು 2ನೇ ತಿಂಗಳ 2026 1 ಕೊಟ್ಟೀನಿ. 2 ಕೊಟ್ಟೀನಿ. ಆಲ್ರೆಡಿ ಎಲ್ಲರೂ ಯಾರಿಗೆ ಕೊಡಬೇಕಾಗಿದಾಗ ಎಲ್ಲರಿಗೂ ಅರಣ್ಯ ಇಲಾಖೆ ಅಧಿಕಾರಿಗೆ ಮಾತ್ರ ಅದು ಮಾಡೀನಿ ನಾನು. ಆದರೆ ಇನ್ನವರಿಗೆ ಯಾವತ್ತೂ ಗಮನಕ್ಕೆ ಇನ್ನೂ ಯಾವುದೂ ಬಂದಿಲ್ಲ. ಈಶ್ವರ್ ಖಂಡ್ರೆ ಅವ್ರಿಗಿನ ಮಾಡೀನಿ, DC ಗೆ ಮಾಡೀನಿ, AC ಗೆ ಮಾಡೀನಿ, ಎಲ್ಲ ರೇಂಜರ್ಗೆ ಮಾಡೀನಿ. ಎಲ್ಲರಿಗೆ 5 ಮಂದಿ ಕೊಟ್ಟಿನಿ ನಾನು. 5 ಮಂದಿ ಪೇಪರ್ ಕೊಟ್ಟಿನಿ ನಾನು. ಆಫೀಸರ್ಗೆ ಇನ್ನೂ ನನಗೆ ಇನ್ನೂ ಯಾವುದೂ ಗಮನಕ್ಕೆ ಬಂದಿಲ್ಲ. ಇವತ್ತು ಆಲ್ರೆಡಿ ಫೋನಿನಲ್ಲಿ ಮುಖಾಂತರ ಬಂದದ. ನನಗೆ ಪೇಪರ್ದಲ್ಲಿ ಕೊಡಬೇಡ ಅಂತ ಕೇಳಕತ್ತ. ನಾನು ಕೊಡ್ತೀನಿ ಅಂತ ಹೇಳೀನಿ. ಪೇಪರ್ದಾಗ ಕೊಡ್ತೀನಿ, ಮಾಧ್ಯಮದವ್ರಿಗೆ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನಾ ಬಿಡಂಗಿಲ್ಲ. ಯಾಕಂದ್ರೆ ಕೇಳ, ಇವರು ಪವನ್ ಕುಮಾರ ನನಗೆ ಬೆದರಿಕೆ ತೋರ್ಸಕತ್ತಾನೆ ಬೇರೆಯವ್ರನ್ನ ಹಚ್ಚಿ. ಆ ಪವನ್ ಕುಮಾರ್ ಯಾಕೆ ತೋರಿಸ್ತಾನೆ, ನನಗೆ ಅದು ಬೇಕು. ಅದು ಕಲ್ಲು ಕಟ್ಟಿಗೆ ಮಾರಾಟ ಮಾಡಕತ್ತಾರ, ನಾವು ಹಿಡಿದೀವಿ ಪಕ್ಕ. ಅದು ಎವಿಡೇಷನ್ ಏನು ಕೇಳ್ತಾನೆ ಅದು ಕೊಡೋಕೆ ಸುದ್ದೀವಿ. ನಮ್ಮೂರಲ್ಲ, ಬೇಲೂರಿಗೆ ಹೊಂಟದಿದೆ. ಆಲ್ರೆಡಿ ಅವನು ಕಟ್ಟಿಗೆ ಮೊದಲು ಮಾಡಿ ಗುಡ್ದಾಗ ಕಡ್ದು ನಾವು ತೋರಿಸ್ತೀವಿ. 4 ವಾರದಲ್ಲಿ ಇದು ಗಾಡಿ ಸಿಕ್ಕದ. ಹಿಂದಿನ ಮನವಿದಲ್ಲಿ ಕೊಟ್ಟಿಲ್ಲ. ಈ ಪೇಪರ್ದಲ್ಲಿ ಈಗಿಂದು 2ನೇ ತಾರೀಕಿದಲ್ಲಿ ನಾವು ಹಿಂದಿನ ಮನವಿ ಕೊಟ್ಟಿವಿ. ಯಾಕಂದ್ರೆ ನಾವು ಫಸ್ಟಿನಲ್ಲಿ ಕೊಟ್ಟಿಲ್ಲ. ಹೋಗಿದ್ದೀವಿ, ಒಂದು 16-17 ಮಂದಿ ಇದ್ದೀವಿ ನಾವು. 17 ಮಂದಿ ತಕ್ಕಿದ್ದೀವಿ. ಟೋಟಲ 18 ಮಂದಿ ಹೋಗಿವಿ. ಬೇಲೂರವ್ರಿಗೆ ಮಾರಾಟ ಮಾಡಕತ್ತಾರ ಫಾರೆಸ್ಟ್ದವ್ರು. ನಮ್ಮೂರವ್ರಿಗೆ ಒಂದು ಚೂರು ಕೊಡಲ್ಲ. ಬೇಲೂರವ್ರಿಗೆ ಯಾರು ಇವು ಮೂವರೇ ಫಸ್ಟ್. ಇದಕ್ಕೆ ಏನಾದ ಮೈನ್ ಮಲ್ಲಿಕಾರ್ಜುನ, ಇದು ಹಪ್ತ ಹೋಗೋದು ಪವನ್ನಿಂದ ಇನ್ನೊಬ್ಬ ಪವನ್ಕಿನ ಒಬ್ಬ ದೊಡ್ಡ ಅಧಿಕಾರಿ ಅವನಿಗೆ ಮಂಜುನಾಥ 3 ಕಲ್ತು ಇವ್ರು ಏನದಂದ್ರೆ ನಮ್ಮ ಬಲ್ಲಿ ಗುಡ್ಡ ಲೂಟಿ ಹೊಡಿತಾರೆ. ದುಡ್ಡು ತೊಗೊಂಡಾರಲ್ರಿ ಆಲ್ರೆಡಿ. ಅವ್ರು ತೊಗೊಂತಾರ. ಪವನ್ ತಗೋತಾನ, ಮಲ್ಲಿಕಾರ್ಜುನ್ ತಗೋತಾನ, ಅರುಣ್ ತಗೋತಾನ. 3 ಮತ್ತ ಈಗ ನಮ್ಗೆ ಬಿಡಲ್ಲ. ನಾವ್ಯಾಕೆ ನಾನು ಕೊಡೋಕಂತೀನಿ. ನಿಮ್ಮೂರವ್ರಿಗೆ ಆದ್ರೆ ನೀವು ಕಿರಿಕಿರಿ ಮಾಡ್ತೀರಿ ಅಂತ ಯಾರು ತಗೋಂಗಿಲ್ಲ. ಮುಂದಿನ ಸರಿ ಏನಿಲ್ಲ, ಪವನ್ ಕುಮಾರ್ಗೂ ನಾನು ಲೋಕಾಯುಕ್ತಕ್ಕೆ ಇನ್ನ ತಲುಪಿಸ್ತೀನಿ ಅವರಿಗೆ. ಈ ಸದ್ದ ಏನದ, ಮಲ್ಲಿಕಾರ್ಜುನ ಅವೇನು ಗೌರ್ಮೆಂಟ್ ಸರ್ವಿಟ್ ಅಲ್ಲ, ಪ್ರೈವೇಟ್ ಹಣ ಕೈಲಾಕ್ ಇಟ್ಟಾರ. ಇದ್ರ ಮೇನ್ ಪಾತ್ರ ಅವಂದಾದ. ಯಾರೇ ಇರ್ಲಕ್, ಒಬ್ರು ದಡ್ಡರು ಇದ್ರೆ ಅಂದ್ರೆ ದಡ್ಡ ಅವ್ರು ಎದುರು ಬಂದ್ರು ಹೇಳ್ತೀವಿ ನಾವು. ಇದು ಸಾಕ್ಷಿ ಏನದ, ಇದು ಪ್ರೋ ಏನ್ ಬೇಕಾಗ್ಯದ ನಾನು ಕೊಡ್ತೀನಿ. 1 ಲಕ್ಷ ರೂಪಾಯಿ ಪ್ರೋ ಏನ್ ಕೊಡೋದ ಕೊಟ್ಟು ಬಿಡ್ತೀನಿ ಅವ್ರಿಗೆ. ಭೀಮರಾಯ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.